ಓಹೋ, ನನ್ನ ಇನ್ಸ್ಪೆಕ್ಟರ್ ರವಿಯವರು. ಬನ್ನಿ ಸಾಹೇಬ್ರಿ, ಹಿರೇ ಮಾವನ ಮನೆ ಎಂದರೆ ನನ್ನ ಮನೆ ಇದ್ದ ಹಾಗೆ. ಕ್ಷಮತೆಯನ್ನು ಕೊಡ್ತಾ ಇಲ್ಲ ಸಾಹೇಬ್ರೆ. ಬೈದ ಬಾಯ್ ಮೇಲೆ ಗೌಡ್ರು ದೇಶದ ಪುಣ್ಯಗಳನ್ನು ಕಣ್ಣಲ್ಲಿ ಕಿತ್ತಿ ಹಾಕಿ ಅಂಡ್ಲೆ ಬಿಟ್ಟ ನನಗೆ ಪ್ರಾಣ ಚಳಕಾಲ ಬಿಡದೆ ಕಾಪಾಡುವ ನನ್ನ ಬಲಗೈ ಬಂಟ ಕಾಳ ಅಂತ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಅದೇನು ಬರ್ಲಿಕ್ಕೆ ಹೇಳಿದ್ದೀರಿ ಅಂತ? ಬರ್ಲಿಕ್ಕೆ ಹೇಳಬೇಕಾಗಿದೆ ಇನ್ಸ್ಪೆಕ್ಟರ್. ನೀನು ಬೇರೆ ಯಾರು ಅಲ್ಲ, ನನ್ನ ಸೋದರಳಿಯ. ನಾನು ಹೇಳುವಾಗೆ ಕೇಳಿದರೆ ಒಂದಿನಿಂದ ನಿನ್ನ ಮನೆ ಕಟ್ಟಿಸಿಕೊಳ್ಳಬಹುದು. ಹೌದು, ದೊಡ್ಡ ರೈತ ನೆನೆಸಿಕೊಂಡಿರುವ ಆ ಶಿವಿಯನ ಗೂಡಿಗೆ ಬೆಂಕಿ ಇಟ್ಟ ವ್ಯಕ್ತಿ ಬೇರೆ ಯಾರು ಅಲ್ಲ. ಹೌದು, ಈ ಕೇಸಿಗೆ ಕೈ ಮುಚ್ಚಿ ಹಣ ಕೊಡುತ್ತೇವೆ. ಕಣ್ಣು ಮುಚ್ಚಿ ಈ ಕೇಸನ್ನು ಕಿತ್ತಾಕಿ ಬಿಡು. ನಮ್ಮದು ಅಂತ ಯಾರಿಗೂ ಗೊತ್ತಾಗಬಾರದು. ಇವತ್ತಿಂದ ನೀವು ನಮ್ಮ ಕೇಸಿಗೆ ಕೈ ಚಾಚಿ ಬಿಟ್ರೆ ಚಾಚಿದ ಕೈ ತಕ್ಕೊಳ್ಳಕ್ಕೆ ಪುರುಷ ಸಿಗದಿಲ್ಲ. ಪ್ರಾಣರಕ್ಷಕರು ಈ ಕೇಸನ್ನು ಕೈ ಬಿಡುವನೆಂದು ನೀವು ಎಂದರೆ ನಿಮ್ಮ ಪ್ರಾಣ ರಕ್ಷಣೆಗೆ ಈ ಕೊಟ್ಟೆ ಕಾಲ ಎಂದು ತಿಳಿಯಿರಿ. ನಾವು ಹೇಳಿದ ಕೆಲಸ ಸಿದ್ಧಿಯಾಗಿ ಮಾಡಿದರೆ ಸದ್ದಿಲ್ಲದೆ ಕರ್ನಾಟಕದ ಎಸ್ಪಿ ಆಗುತ್ತಿ. ಇಷ್ಟೆಲ್ಲ ನೀವು ನನ್ನನ್ನು ಬೆಂಬಲಿಸಿರುವರೆಂದಾಗ ನಾನೇಕೆ ನಿಮ್ಮನ್ನು ಕೈ ಬಿಡಲ್ಲ? ಈ ಕೇಸು ಯಾರ್ದು ಅಂತ ಗೊತ್ತಿಲ್ಲ. ನಿಮ್ಮ ಹೇಳಿಕೆ ಅಂತ ಹಾಗೆ ಇದನ್ನು ಕಿತ್ತಾಕಿ ಬಿಡ್ತೇನೆ. ಓಕೆ ಓಕೆ ಓಕೆ. ತಲಾಟೆಯವರೇ, ಇನ್ಸ್ಪೆಕ್ಟರ್ಗೆ ಶುಭ ದಿನದ ಶುಭ ವಾರ್ತೆ ಒಂದಿಗೆ ಅಡ್ವಾನ್ಸ್ 50,000 ಕಟ್ಟಿ ಕಳಿಸಿ. ಆಮೇಲೆ ಮತ್ತೆ ಬೇಟೆ ಆಗೋಣಂತೆ. 50,000? 50,000 ಯಾಕೆ? 1 ಲಕ್ಷ ಕೊಟ್ಟು ಬಿಡಿ. ನಾಗರಾಜ, ನಿಂದೇನಾಗದೈತಿ? ನಂದೇನಾಗದೈತಿ? 50,000 ಯಾಕೆ? 1 ಲಕ್ಷ ಕೂಡ ಕೊಟ್ಟು ಬಿಡ್ತೀನಿ. ಇನ್ಸ್ಪೆಕ್ಟರ್, ಇನ್ನು ಬೇಕಿದ್ದರೆ ಬಾಯಿ ಬಿಟ್ಟು ಕೇಳು. ಹಣದ ರಾಶಿಯನ್ನೇ ಒಟ್ಟುವೆವು. ಇನ್ಸ್ಪೆಕ್ಟರ್, ಕೇಳಿದಾಗ ಕೇಳದಷ್ಟು ಹಣ ಕೊಡುವುದು ನನ್ನ ಕೆಲಸ. ನಾನು ಹೇಳಿದಾಗ ಕೆಲಸ ಕೊಡುವುದು ಇದಕ್ಕೇನಾದ್ರೂ ತಪ್ಪಿದರೆ ನಿನ್ನ ಕಾಕಿ ಬಟ್ಟೆಯನ್ನು ಉಳಿಯೋದಿಲ್ಲ, ನೀನು ಉಳಿಯೋದಿಲ್ಲ. ನೋಡ್ರ, ಇದೇ ನಮ್ಮೆಲ್ಲರ ಕೊನೆಯ ಮಾತು. ಬಿತ್ತಿದ ಬೀಜ ಆ ಬೀಜ ಕೊಡುವ ಸಸಿಯೇ ಹುಟ್ಟಬೇಕೇ ಹೊರತು ಬೇರೆ ಗಿಡ ಹುಟ್ಟೋದಿಲ್ಲ. ಗೌಡ್ರ, ಮಾವ ನಡೆಸಿಕೊಂಡ ನಿನ್ನ ನಿರ್ಧಾರವೇ ನನ್ನ ನಿರ್ಧಾರ. 7 ಹಳ್ಳಿಗಳ ಒಣ ನಡೆಸಿಕೊಂಡ ನಿನ್ನ ಶ್ರೀ ಲಕ್ಷ್ಮಿಯ ವರದ ಹಸ್ತ ಸದಾ ನನ್ನ ಮಸ್ತಕದ ಮೇಲೆ ಇರ್ತದೆ ಎಂದರೆ ಅದು ನನ್ನ ಭಾಗ್ಯ. ಬರ್ತೀನಿ ಗೌಡ್ರ. ಗೌಡ್ರೆ, ಕಾಕಿ ಬಟ್ಟೆಯಂತೂ ನಮ್ಮ ವಶಕ್ಕೆ ಬಿತ್ತು. ಪ್ರಸಂಗ ಬಿದ್ದರೆ ಖಾದಿ ಯಜಮಾನರೇ ನೀವಾಗಿ ಬಿಡುವಿರಂತೆ. ಖಾದಿ ಯಜಮಾನರೆಷ್ಟೇ ಏಕೆನಾದ್ರು ಪ್ರಸಂಗ ಬಿದ್ದರೆ ಕೈಲಾಸದ ಪರಶಿವನ ಯಜಮಾನರ ನಾನು ಆಗುತ್ತೇನೆ. ಅದಕ್ಕೆ ನಿನ್ನಂತ ಗೆಳೆಯತನ ನನಗೆ ಸಹಕಾರ ಅಗತ್ಯ ಬೇಕು. ಜಾತಿ ಮತಗಳಲ್ಲಿ ಬೇರೆ ಆಗಿದ್ದರೂ ನಾವಿಬ್ಬರು ಒಂದೇ ತಾಯಿಯ ಮಕ್ಕಳೆಂದು ತಿಳಿ. ಕೂಲಿ ಮಾಲೀಕನೆಂಬ ಭೇದವಿದ್ದರೂ ನಾನಿನ್ನ ಸಹೋದರನೆಂದು ತಿಳಿ.
ಒಟ್ಟಾರೆ ಒಗ್ಗಟ್ಟಿನಿಂದ ನಡೆಯುತ್ತಿರುವ ಈ ನಮ್ಮ ಬಿಗಿ ಸಂಸಾರಕ್ಕೆ ಯಾರಾದರೂ ಕಣ್ಣು ಹಾಕಿ ಕೊಳ್ಳಿಡುವೆನೆಂದು ಬಂದರೆ ಅಂದೇ ಅವರನ್ನು ಹಾಕಿ ಸುಟ್ಟು ಭಸ್ಮ ಮಾಡಿಬಿಡೋಣ. ಏಕೆ ತಾನೆ? ನಂಬಿದೆ. ಇಂದಿನಿಂದ ನೀನು ನನ್ನ ಒಡ ಹುಟ್ಟಿದ ಸಹೋದರ. ತೆಗೆದುಕೊಳ್ಳಿ 10,000. ಆಳುಗಳಿಗೆಲ್ಲ ಸಂಬಳ ಹಂಚಿ ಭತ್ತದ ಖರೀದಿಗೆ ಹೋಗು. ಆಯಿತು, ನಾನಿನ್ನು ಬರುತ್ತೇನೆ. ದೊಡ್ಡ ರೈತನ ಎನಿಸಿಕೊಂಡು ಗುಡ್ಡದ ಆಕಾಶವಾಗಿ ಸೊಕ್ಕಿನಿಂದ ಮೆರೆಯುವ ಆ ಬಡ್ಡಿ ಮಗ ಶಕ್ತಿ ಇನ್ನ ಒಂದು ಸಾರಿ ನಮ್ಮ ಆಳುಗಳಿಗೆ ತಂಟೆಗೆ ಏನಾದ್ರೂ ಬಂದರೆ ಅವನ ಗಂಟಲ ಕೊಡಿ ಅಲ್ಲೇ ಕಿತ್ತಿ ಬಿಟ್ಟಾಕಿದ್ರು. ಅಪ್ಪನ ಕೊಟ್ಬಿಡಿದನೆ ಹಿಂದೆ ಅವನ ರಂಗ ಕಡಿದು ಹಾಕಿ ಬಿಡುತ್ತಾನೆ. ದೊಡ್ಡ ರೈತ ನಿಲ್ಲಿಸಿಕೊಂಡಂತ ಮಾನ್ಯ ಶಿವಪ್ಪನು ಗೌಡರೇ. ಆಯ್ತು, ಒಂದು ವಿಷಯ ವಿಪರೀತ ಕೇಳಿದು ಹೋಗಿದೆ ಗೌಡರೇ. 80,000 ಕೆಮ್ಮತ್ತು ಗೂಡು ಸುಟ್ಟ ಕಷ್ಟದಲ್ಲಿ ಈ ವರ್ಷದ ಬೆಳೆ ವಿಜಯ ಸಾಧಿಸಿದ ನನ್ನ ಜೋಳದ ಗೂಡಿಗೆ ಯಾರೂ ಸದ್ದಿಲ್ಲದೆ ಬೆಂಕಿ ಹಚ್ಚಿ ಸುಟ್ಟಾಕಿದ್ದಾರೆ. ಅಂದಿನಿಂದ ಇಂದಿನವರೆಗೂ ಅವರು ಸುಳಿವೇ ಸಿಕ್ಕಿಲ್ಲ. ಆದ ಕಾರಣ ತಾವು ದೊಡ್ಡ ರೈತರಾದ ತಾವು ಇದಕ್ಕೆ ಕ್ರಮಬದ್ಧವಾಗಿ ಕೆಲಸ ಮಾಡುತ್ತೀರೆಂದು ತಮ್ಮಲ್ಲಿ ಕೇಳಲು ಇದ್ಯಾವ ದೊಡ್ಡ ಮಾತಂತೂ ನನಗೆ ಹೇಳ್ತೀವಿ ಶಿವ. ಇದಕ್ಕೆ ಪರಿಹಾರ ನಿಮಗೆ ನಾನು ದೊರಕಿಸಿಕೊಡುತ್ತೇನೆ ಶಿವ. ಇದರ ಬಗ್ಗೆ ನೀನೇನು ಚಿಂತಿಸುವ ಕಾರಣವಿಲ್ಲ. ಈಗಾಗಲೇ ಇನ್ಸ್ಪೆಕ್ಟರ್ ಹಾಗೂ ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಿದ್ದೇನೆ. ಅಲ್ಲದೆ ಆ ಗೂಡಿಗೆ ಬೆಂಕಿ ಇಟ್ಟ ವ್ಯಕ್ತಿ ಯಾರೋ ಎಂಬುದನ್ನು ಹಿಡಿತಂದಿರೆಂದು ಎಸ್ಪಿಯವರು ಕೂಡ ಕಿವಿ ಮಾತು ಹೇಳಿದ್ದೇನೆ. ನೀವೆಂತ ಪುಣ್ಯವಂತರು ಗೌಡರೇ. ನಾನು ನಿಮಗೆ ವಿಷಯ ತಿಳಿಸದೇ ಇದ್ದರೂ ನಮ್ಮ ಕೆಲಸ ಕಾರ್ಯ ಮಾಡಲಿಕ್ಕೆ ಹಚ್ಚಿದ್ದೀರಲ್ಲ. ನಿಮಗೆ ದೇವರೆನ್ನಲು ದೇವ ಮಾನವರೆನ್ನಲು ನನಗೊಂದು ತಿಳಿಯಲಾಗಿದೆ. ಈ ಬಡವರ ಬಗ್ಗೆ ನೀವು ಶ್ರಮಿಸುತ್ತಿರುವ ಕಾರ್ಯ ನೋಡಿ ಆ ಭಗವಂತ ನಮ್ಮನ್ನು ಸದಾ ಕಾಪಾಡಿದೆ ಎಂದು ಬೇಡಿಕೊಳ್ಳಿ. ಇದ್ಯಾವ ದೊಡ್ಡ ಮಾತು. ಇದನ್ನೆಲ್ಲ ನಾನು ಮಾಡಲೇಬೇಕಾಗಿದೆ ಕೆಲಸ. ಸುತ್ತಮುತ್ತ ರೈತರಿಗೆಲ್ಲ ಅಧ್ಯಕ್ಷ ಸ್ಥಾನಕ್ಕೆ ತಾವೆಲ್ಲರೂ ಕೂಡಿಸಿದರಿಂದ ಮೇಲೆ ಇದನ್ನು ನಾನು ಮಾಡಲೇಬೇಕಾಗಿದೆ ಕೆಲಸ. ನಿಮ್ಮ ಈ ಉಪಕಾರಕ್ಕೆ ಧನ್ಯವಾದಗಳು ಗೌಡರೇ. 80,000 ಕಿಮ್ಮತ್ತು ಗೂಡು ಸುಟ್ಟ ಕಷ್ಟದಲ್ಲಿ ತಾವಾಡುತ್ತಿರುವ ನುಡಿ ಕೇಳಿ ನನಗೆ ಸಂತೋಷದ ಸಾಗರ ಉಕ್ಕಿ ಹರಿಯುತ್ತಿದೆ. ಉದುರಾಗ ಅಷ್ಟೇ ಶಿವ. ಇನ್ಮೇಲೆ ಪಾದದಿಂದ ಗಟ್ಟಿವರೆಗೂ ಸುತ್ತೆ. ಇಷ್ಟೆಲ್ಲ ನಾನು ಬಡವರಿಗೆ ಮಾಡಿದರು. ಬಡವರು ನನ್ನ ಬಗ್ಗೆ ತಪ್ಪು ಕಲ್ಪನೆ ತಿಳ್ಕೊಂಡಿದ್ದಾರೆ ಶಿವ. ಬಡವರಿಗೆ ಬೆಲೆ ಇಲ್ಲದ ಈ ಸಮಾಜದಲ್ಲಿ ಎದೆ ಕೊಟ್ಟು ನಿಂತು ಎಂದಿದ್ದ ಬಡವ ಮುಂದೆ ಬರಲೆಂದೇ ನನ್ನ ಸರ್ಕಾರದ ಜೊತೆ ಹೋರಾಡಿದರೆ ಜನರಿಗೆ ವಿರೋಧನೆ ಮಾಡಲಿಕ್ಕೆ ಬರುತ್ತದೆ. ಅದು ಈ ವಿಷಯದಲ್ಲಿ ನಿನ್ನ ತಮ್ಮನು ವಿರೋಧನೆ ಮಾತನಾಡಿಬಿಟ್ಟ. ಏನು ಅರಿಯದ ನಮ್ಮ ಆದರೆ ಅದನ್ನೆಲ್ಲ ಸಹಿಸಿಕೊಂಡು ನಿನ್ನ ಮುಖ ನೋಡಿ ಅವನನ್ನು ಸುಮ್ಮನೆ ಬಿಟ್ಟೆ. ಏನು ಅರಿಯದ ನಮ್ಮ ತಮ್ಮನ ಮಾತು ಹಚ್ಚಿಕೊಳ್ಳಬೇಡಿದನೆ. ಅವನಿಗೆ ಸರಿಯಾಗಿ ನಾನು ತಿದ್ದಿ ಬುದ್ಧಿ ಹೇಳುತ್ತೇನೆ. ನಿನ್ನ ಬುದ್ಧಿ ಹೇಳೋಕಾದ್ರೂ ಗುದ್ದಾಡ್ತೀನಿ ಅನ್ನೋ ಜನಕ್ಕ ಏನ್ ತಿದ್ದಿ ಬುದ್ಧಿ ಹೇಳ್ತಿ ಹೋತಮ್ಮ. ನಮ್ಮಂತ ಅರ್ಧಪಟ್ಟು ಮನುಷ್ಯರಿದ್ರೆ ಕಡಿಗೆ ಎದಿಗೆ ಒದ್ದಾರ ಒಕ್ಕರ. ಎದಿಗೆ ಒದ್ದರೂ ಆಗಲಿ ಗುದ್ದಿದರೂ ಆಗಲಿ ಹಿರಿಯರಾದ ನಾವು ನಮ್ಮ ಕರ್ತವ್ಯ ನಾವು ಮಾಡಲೇಬೇಕಾಗುತ್ತದೆ. ಗೌಡ್ರೆ, ಇನ್ನೊಂದು ವಿಷಯ ಮರೆತು ಬಿಟ್ಟಿದ್ದೆ. ಏನದು? ಕೈಗೆ ಬಂದ ಬೆಳೆಗೆಲ್ಲ ಮಣ್ಣು ಪಾಲಾಗಿ ಹೋಯಿತು. ಕೊಡತಕ್ಕ ಹಣದ ವ್ಯವಹಾರವೆಲ್ಲ ಹಾಗೆ ನಿಂತು ಹೋಗಿದೆ. ನೀವೀಗ ನನಗೆ 10,000 ರೂಪಾಯಿ ಹಣ ಕೊಟ್ಟು ಮುಂದಿನ ಬಿತ್ತನೆ ಬೆಳೆಗೆ ಅನುಕೂಲ ಮಾಡಿ ಎಂದು ತಮ್ಮಲ್ಲಿ ಕೇಳುತ್ತೇನೆ. ಯಾವ ದೊಡ್ಡ ಮಾತಂತೂ ನನಗೆ ಹೇಳ್ತೀ ಶಿವ. ನೀನು ಬೇಡದಷ್ಟು ಹಣ ಕೊಡಲು ಸಿದ್ಧನಾಗಿರುವಾಗ ಈ ಮಾತನ್ನು ನೀನು ಹೆದರಿ ಕೇಳಬೇಕೆ? ತವಾಕವರೇ ಕೊಟ್ಟು ಕಳಿಸಿ ಒಂದು 10,000.
ಶಿವಣ್ಣ ಮಾಡೋಕೊಂಡು ಚೆನ್ನಾಗಿ ಇಟ್ಕೊಂಬಿಡು. ಹಾಗಾದ್ರೆ ಇದಕ್ಕೊಂದು ಮಾಡು ಶಿವಣ್ಣ, ಮಾಡು ಮಾಡು ಮಾಡು. ತಮ್ಮ ಶಿವಣ್ಣ, ನಾವು ನಿನಗೆ ಕೊಡ್ತಾ ಇರೋದು ಸಾಲ್ವಲ್ಲಪ್ಪ, ಸಾಲದ ರುಬ್ಬಾಗಿರೋ ಸರ್ಪ. ಇದನ್ನ ಸರಿಯಾಗಿ ದುಡಿಸುತ್ತಾ ಆಡಿಸುತ್ತಾ ಮರಳಿ ಗೌಡ್ರ ಮನೆ ಕರ್ತಂದ್ರೆ ಬರೀ ಸರ್ಪವಾಗಿರುತ್ತೆ. ಗೌಡ್ರಿಗೆ ಏನಾದ್ರೂ ಮರೆತು ಮಲಗಿದ್ರೆ ಕಾಳಿಂಗ ಸರ್ಪವಾಗಿ ಕಚ್ಚುತ್ತೆ. ಸತ್ಯದಂತೆ ಎಚ್ಚೆತ್ತು ಸರ್ಪ ಜೊತೆ ಕೆಲಸ ಮಾಡಿ ಅಂದ ಮೇಲೆ ಬಂದ ದಾರಿಯಿಂದ ಅದನ್ನು ಮನೆಗೆ ಮರಳಿ ಕಳಿಸಿಕೊಡುತ್ತೇನೆ, ನೀವೇನು ಚಿಂತಿಸಬೇಡಿ. ಹಾಗಾದ್ರೆ ನಾನೇನು ಬರುತ್ತೇನೆ ಗೌಡ್ರೆ. ಹೋಗಿ ಶಿವಣ್ಣ, ಸೀದವು ಹೋಗು, ಹೋಗಿದಪ್ಪ ಶಿವ ಹೋಗು. ನಾನು ಕೊಟ್ಟಿರುವ ಈ 10,000 ನಿನ್ನ ಮನೆತನ ನಡೆಸುವುದಕ್ಕಲ್ಲ, ನಿನ್ನ ಮನೆ ಸರ್ವನಾಶ ಮಾಡಲಿಕ್ಕೆ ಶಿವ. ಹಿಂದೆ ಮೊದಲ ಬಾರಿಗೆ ನಿನ್ನ ಮನೆ ಪ್ರವೇಶಿಸಿದ್ದ ನನ್ನ ಹಣ ಕಾಳಿಂಗ ಸರ್ಪವಾಗಿ ನಿನ್ನೆಲ್ಲ ಆಸ್ತಿಯನ್ನು ಕಚ್ಚುವುದಾಗಿ ದೊಡ್ಡ ರೈತನು ಎನಿಸಿಕೊಂಡಿರುವ ಗುಡ್ಡದ ಆಕಾಶವಾಗಿ ಬೆಳೆಸಿರುವ ನನ್ನ ತಮ್ಮನನ್ನು ನನ್ನ ಕಾಲದಡಿ ಹಾಕಿ ತುಳಿದು ಒಂದರಿಂದ ಇನ್ನೊಂದರ ನಿಮ್ಮ ಸರ್ವ ಆಸ್ತಿಗೆ ಬೆಂಕಿ ಹತ್ತಿ ಅದೇ ಬೆಂಕಿಯಲ್ಲಿ ನಿನ್ನ ಹೆಂಡತಿಯ ಸೀಲ ಕಿತ್ತಾಕಿ ಸುಟ್ಟ ದಿಟ್ಟ ಪುರಾರಿ ಗೌಡ ನೆನೆಸಿಕೊಳ್ಳದಿದ್ದರೆ ನನ್ನ ಹೆಸರು ಮಾಲಿ ರುದ್ರ ಗೌಡನೇ ಅಲ್ಲ. ಏ ಕಾಳ ಗಂಟೆ ಕಾಳ ಲಾರಿಗೆ ಲೋಡ್ ಮಾಡಿ ನಾ ಜೀಪ್ ತಂದು ಚಂದನ್ಗೆ ಆಫೀಸಿಗೆ ಬರ್ಲಿಕ್ಕೆ ಹೇಳು. ಲಾರಿ ಹಿಂದೆ ನಾವು ಭದ್ರವಾಗಿ ಹೋಗೋಣಂತೆ. ಆಯ್ತು ದಣಿ, ನಮ್ಮ ಕಂಟ್ರಿ ಸರಾಯಿ ಗಾಡಿಗೆ ಯಾವನಾದರೂ ಪುರಾರಿ ಆಫೀಸರ್ ಅಡ್ಡ ಬಂದರೆ ಅದೇ ಗಾಡಿ ಮುಂದೆ ಅವನನ್ನು ಕಡಿದಾಕಿ ಬಿಡ್ತಾರೆ. ತಲಾಟೆ ಗಲಾಟೆ. ನಾವು ಕೈ ಇಟ್ಟ ಕೆಲಸ ಎಲ್ಲ ನುಡಿನ. ಒಂದು ತೆಗ್ಗು ತಗೊಂಡು ರಷ್ಟ ಅಲ್ಲಿ ಮೇಲಾಗಿ ಬಹಳ ಕಡಿಮೆ.
ಹಂಗಾಕ ಮಾತಾಡು ಗುಲಾಬಿ ಅವರ ಮಾಡ್ಬೇಕಿತ್ತೇನ ಬಾಬಾ ಅದೇನೋ ಅಂತಾರಲ್ಲ ಅಂತಾರೆ ಬೆಂಗಳೂರು ಕಡೆಗೆ ಮಾರಿ ಮಾಡ್ಕೊಂಡು ಬಾಯಿ ಮಾಡ್ಕೊಂಡ ಬಂದಿವ ಗಡಿ ಬಿಡಿ ಬಟ್ಟಣ ಓಡಿ ಬಂದಂಗ ಕಟ್ಟ ಅನ್ಕಂತ ಏನು ಮಾಡಕ ಬಂದಿ ಇಲ್ಲಿ ನೋಡ ಉದ್ದಂದ ಇಂಜೆಕ್ಷನ್ ಮಾಡ್ಬೇಕಂತೇನ ನಿನಗ ಮುಗ್ದಾವತ್ತು ನಿನ್ನಂದ ಕೂಡ ಇಂಜೆಕ್ಷನ್ ಮಾಡಕೊಂಡ್ರೆ ಕೊನೆಗೆ 4 ಮಂದಿ ಹೊರದ ಹೆಗಲ ಮೇಲೆ ಚೆನ್ನಿ ಏನ ನಿಮ್ಮಂತ ಹರಿಯದ ಹುಡುಗರಿಗೆ ಮಕ್ಕಳಾಗಂಗ ಮಾಡವನು ನಾನ ಮಕ್ಕಳು ಓದಂಗ ಮಾಡವನು ನಾನ ನನ್ನ ಬಗ್ಗೆ ನಿನಗೆ ಇನ್ನೂ ಸರಿಯಾಗಿ ಗೊತ್ತಿಲ್ಲಲೇ ಚೆನ್ನಿ ನೀನು ನನ್ನ ಬಗ್ಗೆ ತಪ್ಪು ತಿಳ್ಕೊಂಡು ನೋಡಲೇ ಅವನ ಚೆನ್ನಾಗಿ ಓದುವಂತಹ ಒಂದು ಅದೇನೋ ಅಂತಾರಲ್ಲ ಈ ಬುದ್ಧಿಗಳಿಗೆ ಹೊಡೆದು ನೀರು ತಗೊಂಡು ಈ ನಮ್ಮನೆ ಇಂಜೆಕ್ಷನ್ ಚುಚ್ಚಾಕ ಬಂದಿಯಲ್ಲ ಅಲ್ಲ ನೀನು ಡಾಕ್ಟ್ರಿಗೆ ಕಳಿಸ್ತಾರೆ ಯಾರು ಮಂಗೆ ಚೆನ್ನಿ ಏನ ನೀ ಮಾತಾಡಿದಷ್ಟು ಸುಲಭ ಇಲ್ಲಲೇ ಚೆನ್ನಿ ನೀನು ನನ್ನ ಕೂಡ ಒಮ್ಮೆ ಇಂಜೆಕ್ಷನ್ ಚುಚ್ಚಂಬಿಟ್ಟಂದ್ರ ಚುಚ್ಚಿದ ಸೂಜಿ ಒಳಗಿನಿಂದ ಕಡೆಗೆ ಬರೋದ್ರೊಳಗ ಕಣ್ಣು ತಂಪಾಗಿ ತಂಪ ನಿತ್ತಿನ ಬಂದ್ಬಿಡಕ್ ನೋಡಲ್ಲ ನಿನ್ನ ಮೈ ಮೇಲೆ ಚವರೆ ಇರಂಗಿಲ್ಲ ಹಂಗೆ ಚುಚ್ಚಿದ್ರೆ ನೀನು ಇಂಜೆಕ್ಷನ್ ಚುಚ್ಚಿಕೊಂಡ್ರೆ ನಿದ್ದಿನೂ ಬರಲ್ಲ ಬುದ್ಧಿನೂ ಬರೋದಲ್ಲ ಅಲ್ಲ ನನ್ನ ಪಾಡಿಗೆ ನಾನು ಹೂ ಮಾಡ್ಕೊಂಡೆ ಅವನಿಗೆ ತಡೆಯುವುದಲ್ಲಿ ಈ ನಮ್ಮನಿ ಮಂಡು ಸೂಜಿಯಿಂದ ಕಂಡು ಹೆಂಗರಿಗೆ ನಿಮಗರಾಮಿಲ್ಲೇನಂತ ನೀನು ಒಣ ಸೂಜಿನ ತೂಬಿನ ತಗೊಂಡಿರೋ ಚುಚ್ಚಾಕ ಬಂದೆ ಅಂದ್ರೆ ಸರಿನೇ ಇರೋದಲ್ಲ ಎಷ್ಟರ ಹೇಳ್ಬೇಕ ನಿನ್ನ ಕೆಮ್ಮತ್ತು ಅಂತೀನಿ ಎಷ್ಟು ಉದ್ದ ಐತಿ ಹುಡುಗರಾಗ ಮಲಗಿಸ್ತೀನಿ ಅಂತೇಳಿ ನಾ ಬಾಯಿ ಮಾತಾಡ್ತೀರ ಚೆನ್ನಿ ಒಮ್ಮೆ ನನ್ನ ಮೇಲೆ ವಿಶ್ವಾಸ ಇತ್ರ ಕೊಟ್ಟು ನೋಡು ಮತ್ತೆ ಏನ ನಿನ್ನ ಕೈನ ನನ್ನ ಕೈಯೊಳಗೂ ಕೊಟ್ಟು ನೋಡು ಅಮ್ಮ ಅದ್ರಾಗ ಮೆತ್ತನ ಜಾಗ ನೋಡಿ 10 ಸೆಕೆಂಡ್ಸ್ನಾಗ ನಿನಗದ್ರ ಅಯ್ಯೋ ಪರಮಾತ್ಮ ಹಿಂಗೆ ಯಾಕೆ ಮಾತಾಡ್ತೀವಿ ಅವಳ ಹಿಂಗೆ ತಿಂದ ಮಂಗನಿಂದ ಆಗ್ತಾ ಇಲ್ಲದೆ ಅಲ್ಲ ನೋಡಿ ತಪ್ಪಿ ನಮ್ಗೆ ತಡ್ಕೊಳಕ್ಕಾಗಲ್ಲ ನೀನು ಬೆಳಕರಿದ್ರೆ ಇನ್ನೇನು ಬಗ್ ಬಡ್ಡಿ ಮಕ್ಕಂತೀಯ ಅದೇ ಹುಡುಗ ನೋಡಿದ್ರ ಬ್ಯಾಗ್ನಲ್ಲಿರೋ ಇಂಜೆಕ್ಷನ್ ಪುಟ್ ಎತ್ತಬೇಕಾದ್ರ ನಾಳೆ ಆಟ ಬಾರ್ ಮಲ್ಕೊಳ್ಳಿ ಚೆನ್ನೆ ಈ ನಮನಿ ಮಂಗನಂಗ ಮಣಕತಾನೆ ಅಲ್ಲ ಈ ನಮನಿ ಎಡವಟ್ಟ ನೀನು ಮಾತಾಡ್ತಾ ಇದ್ರೆ ನಮ್ಮ ಅಪ್ಪಗೆ ಎಡವಟ್ಟ ಮುಗದ ಹೋತ ನೀನು ಕಟ್ಟಿ ನಿನ್ನ ಸೊಳ್ಳೆಯನ್ನು ಲಾಡಿ ಕಿತ್ತು ಕೈಯಾಗ ಕೊಟ್ಟನು ಹುಷಾರ ಚೊನ್ನ ಲೇ ಚೆನ್ನಿ ಏನು ಚೊನ್ನದ ಲಾಡಿ ಕೈ ಹಾಕ್ಬಾರಲ್ಲ ಯಾಕ ಚೊನ್ನದ ಲಾಡಿ ಕೈ ಹಾಕಿ ಮಣ್ಣು ಮುಗ್ಬೇಡ ಚೆನ್ನಿ ಏನ ನನ್ನ ಇಂಜೆಕ್ಷನ್ ಅಂದ್ರೆ ನೀ ಏನಂತ ತಿಳ್ಕೊಂಡಿದ್ರೆ ನನ್ನ ಇಂಜೆಕ್ಷನ್ ಅಂದ್ರ ಸುತ್ತ 10 ಹಳ್ಳಿಗೆ ನಂದು ಫೇಮಸ್ ಹೌದು ಬಿಡಿ ನಿನ್ನ ಫೇಮಸ್ ಬೈಲೂರು ಸಿಂದಗೇರಿ ದಮ್ಮೂರು ಕಗ್ಗಲ್ಲು ಹೊಸ ಊರರು ಊರಾಚೆ ಇರುವ ನನ್ನ ಕ್ಲಿನಿಕ್ಕಿನ ಮುಂದೆ ಕ್ಯೂ ನಿಂತಿರ್ತಲ್ಲೇ ಚೆನ್ನಿ
ಅದ್ರಾಗ ನೋಡು ಈ ಊರಿನ ತಲಾಟೆ ಅದೇ ಕುಂಟ ನಿಮ್ಮಪ್ಪ ಅವನು ಕೂಡ ನನ್ನ ಸೂಜಿ ಸಲುವಾಗಿ ಅಂತ ಬಾಯಿ ಚಪ್ಪರ್ಸಾಕ ನನ್ನ ಸೂಜಿ ಸಲುವಾಗಿ ಲೈನ್ ನಿಂತಿರ್ತಾನೆ. ಅಂದಾಗ ನಿಮ್ಮಪ್ಪ ನನಗೆ ಹೊಡಿತಾನೆ, ಹುಚ್ಚೆ ನೀ ಹರ ಹುಚ್ಚೆ. ಹೊಡೆಯೋದಷ್ಟೇ ಅಲ್ಲ, ಈ ನಮ್ನಿ ಕಂಡು ನಿಂಗೆ ಚುಚ್ಚುತ್ತೀನಿ ಅಂತ ನೋಡ ನೀನು ಮೈ ಮೇಲೆ ಹೇಳಿ ಅದೇ ನಿನ್ನ ತೂಬು ನಿನ್ನ ಎಣ್ಣೆ ಇನ್ನು ತೂಬ್ನಲ್ಲಿ ಹಾಕೊಂಡು ನಿನಗ ಚುಚ್ಚುತ್ತಾರ. ಚುಚ್ಚಿದ್ರೆ ನಿನ್ಗೇನು ಬರುತ್ತೆ ಪವರ್? ಚುಚ್ಚಿ ಕಳಿಸಿರುವ ನಾ ಬೆಚ್ಚಗೆ ಮನಿತೇನೋ ನಾಚಿಗೆ ಜಾತಿ ಚೆನ್ನಿನಂದ ನಮ್ಗೇನು ಮ್ಯಾಲ ಗುದ್ರಾಟ ಗುದ್ರಾಟ ಹೊಟ್ಟೆ ಮ್ಯಾಲ ಬಿದ್ರಾಟ ನಮನಿ
ಐತಲ್ಲ ನಿಮ್ಮ ಉಗುಳು ನೆಕ್ಕರ ಹೊಟ್ಟೆ ತುಂಬಿಸಂಬ್ಲೆ ಏನಪ್ಪ ಡಾಕ್ಟ್ರ ಏನ್ ಚೆನ್ನ ಮಾವಿನ ಹೊಟ್ಟೆ ನೆಕ್ದಂಗೆ ಈ ಚೆನ್ನಿ ಉಗುಳು ನೆಕ್ತಿಯಲ್ಲ ಯಾಕ ಡ್ರೈವರ ಇದು ಹೂಗಳ ಅಲ್ಲಲೇ ಅಮ್ಮ ಬೇಡಪ್ಪ ಇದು ಜೇನು ತುಪ್ಪ ಇದಕ್ಕೆ ಹೂಗಳ ಅನ್ನಬಾರ್ದಲೇ ದೇವರು ಮೂಗು ಹೋಯ್ತಲ್ಲ ನಾನು ಇದು ಉಗುಳು ಅನ್ನಬಲ್ಲಪ್ಪ ನಾನಂತೀನಿ ತುಪ್ಪ ಅಂತೀನಿ ಯಾಕಂದ್ರೆ ಸಣ್ಣ ಮಕ್ಕಳು ಲಘು ಬಾಯಿ ಬಿಡಿದ್ರೆ ಜೇನುತುಪ್ಪ ನೆಕ್ಸ್ತಾರ ಅದೇ ದೊಡ್ಡ ಹುಡುಗರು ಲಘು ಬಾಯಿ ಬಿಡಿದ್ರೆ ಏನ್ ಮಾಡ್ತಾರ ಹೆಣ್ಣು ಮಕ್ಕಳ ಬಾಯಾಗಿದ್ದ ಇದನ್ನು ನಗಿಸ್ತಾರ್ರೆ ಅಂದಂಗ ಮಕ್ಕಳಿಗೆ ಬಾಯಿ ಬಂದಂಗ ಕಾಣದಾರೆ ಚೆನ್ನ ನೀನೇನೋ ಎಲ್ಲ ತಿಳ್ಕೊಂಡ್ಬಿಟ್ಟೆ ನಿಮಗೆ ತಿಳಿಸಿ ಹೇಳೋದಾದ್ರೆ ಏನೈತಲ್ಲ ಚೆನ್ನ ಚೆನ್ನಿ ಡಾಕ್ಟರ್ಗೆ ಚಲೋ ಡಿಡಿಟಿ ಪುಡಿ ಸಿಂಪಡಣೆ ಮಾಡಕತ್ತೀಯಲ್ಲ ಡ್ರೈವರ್ಗೆ ಬುದ್ಧಿ ಇಲ್ಲ ಹೆಂಗಸರ ಬೆನ್ನು ಕಾಯೋರ್ಗೆ ನಿದ್ದೆ ಇಲ್ಲ ಅನ್ನೋದು ಇದಕ್ಕೆ ನೋಡೋದೇ ಚೆನ್ನ ಅಲ್ಲವೇ ಚೆನ್ನ ಏನು ಡಾಕ್ಟ್ರ ಪಾರ್ವತಿಗಳು ಆ ಶಿವ ಜೇನು ತುಪ್ಪ ಮಾಡಿ ತಿಂದಲ್ಲ ಆಕಿನ ಮದುವೆ ಆದದ್ದು ಹೌದಾ ಹೌದು ಸೀತೆಯ ಹುಗಳು ಶ್ರೀರಾಮ ಆಕಿನ ಹುಗಳು ಜೇನು ತುಪ್ಪ ಮಾಡಿ ತಿಂದಲ್ಕಲೇನ ಆಕಿನ ಗಂಡ ಆಗಿದ್ದು ಮುರ್ದಿನ ಅಲ್ಲ ಆಮೇಲೆ ದರ ದರ ದ್ರೌಪದಿಯ ಹುಗಳು ಜೇನು ತುಪ್ಪ ಮಾಡಿ ತಿಂದಲ್ಕಲೇನ ಆಕಿಗೆ 5 ಮಂದಿ ಗಂಡರಾದ್ರು ಅದ್ರಾಗ ನೋಡವೆ ದುರ್ಯೋಧನನ ಮಾತಿಗೆ ಅವಳಿಗೆ ಏನಾದ್ರು ಮಾತನಾಡ ನೆನ್ನೆ ಅವರಿಂದಲೇ ಸತ್ತು ಹೋಗಿಬಿಟ್ಟ ಇಂಥ ದೇವರುಗಳು ಹೆಣ್ಣು ಮಕ್ಕಳನ್ನು ಹೋಲಿಸಿಕೊಳ್ಬೇಕಾದ್ರ ಜೇನು ತುಪ್ಪ ಮಾಡಿ ಉಗಳನ್ನ ನೆಕ್ಕಿದಾರ ಅಂದ ಮೇಲೆ ಈ ಚೆನ್ನಿಗಳು ನೆಕ್ಕದ್ರಲ್ಲಿ ನಂದೇನಕ್ಕಿಲ್ಲ ಚೆನ್ನಿ ಹೊರಗಿನ ಬಿಟ್ಟೆ ತನ್ನ ಇಂಜೆಕ್ಷನ್ ಈ ಡಾಕ್ಟರ್ ತನಗಾರ ಇಂಜೆಕ್ಷನ್ ಅನ್ನ ಕಾಣುತ್ತ ಚೆನ್ನ ಬಂದವರು ಬೇಡ ಹೋಗನದು ಇದು ಧರ್ಮ ನೋಡಪ್ಪ ಈ ಡಾಕ್ಟ್ರು ಪೂರ ತಲೆ ಕೆಡಿಸಿಕೊಂಡು ನಮಗ ಎಲ್ಲೇ ಕೈ ಕೊಡ ಕಾಣ್ತಾನ ಈಗೇನಾರು ಒಂದ್ ಐಡಿಯಾ ಮಾಡೋದಕ್ಕೆ ಇಲ್ಲಿದ್ದ ಕಳ್ಸಕ್ಕೆ ರೀ ಡಾಕ್ಟರ್ ಸಾಹೇಬ್ರ ಡ್ರೈವರ್ ಸಂಜೆ ಮನೆ ಗಂಗವ್ವ ಮೂಲೆ ಮನೆ ಮುದುಕವ್ವ ಕುಳಿ ಒಂದು ಕೆಂಚವ್ವ ನಿಮಗ್ ನೆಕ್ಸ್ಟ್ ಹಿಡ್ಬೇಕು ಯಾಕೋ ಚೆನ್ನ ನೀನು ಕೂಡ ಇಂಜೆಕ್ಷನ್ ಮಾಡಿಸ್ಕೊಂಬಕ್ಕ ಅವ್ರೆಲ್ಲರೂ ಸೇರಿ ನೋಡಕ್ ಹಾಕೊಂಡಿದ್ರ ನಾನಾ ಏನಂದೆ ಏ ತಂಗಿಗಳ ನೀವ್ಯಾಕೆ ಬರ್ತೀರಿ ನಾನಾ ನಿಮ್ ಮನೆಗೆ ಡಾಕ್ಟರ್ ಕಳಿಸ್ಕೊಡ್ತೀನಿ ಅಂತ ಹೇಳಿ ಅವಸರಿ ಓಡಿ ಬಂದು ನೋಡ ಈಗ ನೀನು ದಯವಿಟ್ಟು ಅವ್ರ ಮನೆಗೆ ಹೊಂಟು ಬಿಟ್ರೆ ನಿನ್ನ ವಾಟರ್ ಟ್ಯೂಬ್ ಖಾಲಿ ಅಂತ ಕಾಣುತ್ತೆ ಇದನ್ನ ನೀನು ಕರೆನ ಹೇಳ್ತೀಯಾ ಖರೇನೆ ಹೇಳ್ತಪ್ಪ ಯಪ್ಪ ಇದನ್ನ ನೀನು ಕರೆನ ಅಂತ ಹೇಳಿ ಸಂಗವ್ವ ಮಂಗವ್ವ ಅಂತೇಳಿ ನನ್ನ ಅಲ್ಲಿ ಕಳಿಸಿ ಈ ಡ್ಯೂಟಿನ ಕೆರೆ ಕಡೆಯ ಜಕ್ಕಿ ಪೋ ಮಾರಯ್ಯ ಚೆನ್ನೆ ಚೆನ್ನೆ ಇವನ ಬಿಟ್ಟು ನೀನು ಮನೆಗೆ ಹೋಗ ಒಳ್ಳೆ ಬಂದು ನಿನಗ ಮಾಡ್ತೀನಿ ಜೀವಿತನ ಮಗ ಮಾಡ ಚೆನ್ನೆ ಚೆನ್ನೆ ಬರಲ ನನ್ನ ಚೆಲುವೆ ಚೆಲುವೆ ಒಂದು ಕೇಳ್ತೀನಿ ಇವತ್ತರ ಊರಿ ವ್ಯಾಪಾರ ಮಾಡ್ಬೇಕಂತ ನಾವು ಉರುಪಿ ಬಂದ್ರ ವ್ಯವಹಾರ ಅರ್ಕ ಮಾಡಿ ಹೋದ್ನಂತೀಯಲ್ಲ ಏನ್ ಹೇಳ್ತೀನಿ ಈ ಊರು ಬಿಟ್ಟಿಗೆ ಅಂದೆ ನನ್ನ ಹೂವಿನ ಪುಟ್ಟಿ ಕರೆದು ನೋಡ ಗನಗೋಮಾರ ಮೊದ್ಲು ಚಟಪಟ ಅನ್ನೋ ನೋಟು ತೆಗಿ ಆಮೇಲೆ
ಖರೀದಿ ಮಾಡುವಂತ. ನನ್ನ ತಾಕತ್ತಿನ ಬಗ್ಗೆ ಕಿಮ್ಮತ್ತು ಮಾಡ್ತೀಯ ನೀನು? ಹೌದು ಮತ್ತೆ ನೀನು ನೋಡ್ರ 10 ಪೈಸೆ ಕಿತ್ತಿದಾಗಿಲ್ಲ ಮತ್ತೆ ನಿನ್ನ ತಾಕತ್ತು ಕೇಳಿದ್ರೆ ಇನ್ನೇನು ಮಾಡ್ಲಿ? ಆಮೇಲೆ ಚಂದ ಏನು ಬೈಲೂರಿದ್ದ ಸಿರಿಗೇರಿ ಕ್ರಾಸ್ ಮಠ ಇರೋ ಎಡಗಡಿಗೆ ಭೂಮಿ ಯಾರು ಅನ್ಕೊಂಡಿ? ಯಾರು ಅವು ಅವ್ರ ಮತ್ತಿನ್ನವು ಬಲಗಡಿಗಿರೋ ಭೂಮಿ ಯಾರು ಅನ್ಕೊಂಡೆ? ಯಾರು ಅವು ಅವ್ರ ಮತ್ತಿನ್ನು ನಂದು ನೋಡಾವಂತ್ರಿ ಎನ್ನ ಥ್ರೋಟ್ ಮಾತ್ರ ನಂದು. ನನ್ನ ಹತ್ರ ತಾಕತ್ತು ಇಲ್ಲಂತ ತಿಳಿದೇನಲ್ಲ ಚೆನ್ನ. ನೀನು ಒಂದು ಸಲ ಹೂವಿನ ಮೇಲೆ ನನ್ನ ಗಾಡಿಲಿ ಹಾರ ಮಾಡಿ ಹಾಕ್ನಂತ ಒಂದ್ಸಲ ಅನ್ನ ನಿನ್ನ ಈ ಹೂದೊಡ್ಡನ ಖರೀದಿ ಮಾಡೋ ಮಗ ನಾನು. ನಾನು ನನ್ನ ನೋವಿನ ಪುಟ್ಟಿ ಖರೀದಿ ಮಾಡೋಣ ಸೋದ್ರ ಮಾವನೇ. ನೀನ್ ನನ್ನ ನೋವಿನ ಪುಟ್ಟಿ ಖರೀದಿ ಮಾಡ್ತೀಯ ಅಂತಂದ್ರೆ ನಾನೇ ನಿನ್ನ ಬಾಳ ಸಂಗಾತಿ. ನನ್ನ ಹೃದಯದ ಹುಕ್ಕಿ ಬರೋ ಪ್ರೇಮಕ್ಕ ನೀನು ನಾನು ಮೆಚ್ಚಿದ ಶ್ರೀರಾಮ ಅಲ್ವೇನ? ಏನಪ್ಪ ಬದುಕಬೇಕಂತ ನೀನು ಎಲ್ಲಿದು ಬಂದರೆ ನಾನು ಯಾಕೆ ನಿನ್ನ ಕೈ ಬಿಡಲಿ ಸತ್ಯಭಾಮಿ? ಹಿಂಗೆ ನೀ ನನ್ನ ಜೊತೆಯಾಗಿ ಹೃದಯ ತುಂಬಿ ಹಾಡುತ್ತಾ ಬಂದರೆ ತುಂಬಿ ಹರಿಯುವುದು ಎನ್ನ ಪ್ರೇಮವೆಂಬ ಮನ ತುಂಬಿ ಹಾರಾಡಿದ ನಿನ್ನ ಹುಡುಗನ ಮುಂದೆ ಸುರಿಸುವ ಒಂದು ಗಾಯನ, ಆಮೇಲೆ ನಿನ್ನ ಕೊರಳಿಗೆ ಹಾಕಿ ಸಲ್ಲಿಸುವೆ ಪ್ರೀತಿ ಎಂಬ 2 ಅಕ್ಷರಕ್ಕೆ ನಮನ. ಭಾರತನ್ನ ಹುಡುಗಿ ಭಾರತನ್ನ ಬಡಿಗೆ ಭಾರತನ್ನ ಹುಡುಗಿ ಭಾರತನ್ನ Thank you.
ಒದ್ದೆಟ್ಟಿ, ಆನಂದ, ವೀರೇಶ, ತಿಮ್ಮಯ್ಯ, ತಿಪ್ಪೇಸ್ವಾಮಿ, ಸೀನಪ್ಪ, ಪ್ರಕಾಶಿ, ಗಿರಿಸ್ವಾಮಿ, ಒದ್ದೆಟ್ಟಿ ಇವರು ವೇದಿಕೆಗೆ ಆಗಮಿಸಬೇಕಂತೇಳಿ ಕೇಳ್ಕೊಳ್ತಾ ಇದ್ದೇವೆ. ಎರಂಗಳಿ ಗ್ರಾಮದ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ, ಶಿವಾನಂದ ಇವರು ಕೂಡ ವೇದಿಕೆಗೆ ಆಗಮಿಸಬೇಕು. ಅದೇ ರೀತಿಯಾಗಿ ಸೋಮಸಮುದ್ರ ಗ್ರಾಮ ಪಂಚಾಯತಿಯ ಸದಸ್ಯರಾಗಿರ್ತಕ್ಕಂಥ ಕುಮಾರಸ್ವಾಮಿ ಮದ್ರೆ ಈಗ ಕರೆದಂತ ಗಣ್ಯ ವ್ಯಕ್ತಿಗಳೆಲ್ಲರೂ ಆದಷ್ಟು ಬೇಗನೆ ವೇದಿಕೆ ಮೇಲೆ ಬಂದು ಮುಂದಿನ ಒಂದು ದೃಶ್ಯಗಳನ್ನು ಹಾಸ್ಯಗರ್ಭಿತವಾದಂತಹ ದೃಶ್ಯಗಳನ್ನು ಇವತ್ತು ನೋಡಲಿಕ್ಕೆ ನೀವು ಅವಕಾಶ ಮಾಡಿಕೊಳ್ಳೋದಂತೆ ಕೇಳ್ಕೊಳ್ತೇವೆ. ಇನ್ನು ಈ ಒಂದು ಮಾಲಾರ್ಪಣೆ ಕಾರ್ಯಕ್ರಮ ನಂತರ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ಅರುಣಾ ಚಿಪ್ಪರೆಡ್ಡಿ ಅವರಿಗೆ ಬೆಳೂರು ಗ್ರಾಮದವರಿಂದ ಮಾಲಾರ್ಪಣೆ. ಬೆಳೂರು ಜಿಲ್ಲಾ ಪಂಚಾಯತಿ ಸದಸ್ಯರಾಗಿದ್ದ ಮಹೇಶ್ ರೆಡ್ಡಿ, ಮಮತಾ ಮಹೇಶ್ ರೆಡ್ಡಿ ಅವರಿಗೆ, ಎಪಿಎಂಸಿ ಸದಸ್ಯರಾಗಿರ್ತಕ್ಕಂಥ ಒದ್ದಟ್ಟಿ, ತಾಲೂಕ್ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಒದ್ದಟ್ಟಿ ಗ್ರಾಮದ ಇದೇ ಕ್ಷೇತ್ರದ ತಾಲೂಕ್ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಕಗ್ಗಲ್ ಗೋಪಾಲಣ್ಣ ಅವರಿಗೆ ಮಾಲಾರ್ಪಣೆ. ಎಪಿಎಂಸಿ ನಾಮನಿರ್ದೇಶಿತ ಸದಸ್ಯರಾಗಿರ್ತಕ್ಕಂಥ ಸೋಮಸಮುದ್ರ ಗ್ರಾಮದ ಬಿಎನ್ ಚಂದ್ರಶೇಖರ್ ಇವರಿಗೆ ಮಾಲಾರ್ಪಣೆ. ಕಲ್ಲುಂಡಿ ಗ್ರಾಮದ ವಿಶ್ವೇಶ್ವರ ರೆಡ್ಡಿ ಅವರಿಗೆ ಮಾಲಾರ್ಪಣೆ. ಸೋಮಸಮುದ್ರ ಗ್ರಾಮದ ಬಿಎಸ್ಎಸ್ಎನ್ ಮಾಜಿ ಅಧ್ಯಕ್ಷರು ಹಾಲಿ ಸುಕ್ಲಮ್ಮ ದೇವಿ ಯುವಕ ಸಂಘದ ಅಧ್ಯಕ್ಷರವರಿಗೆ ಮಾಲಾರ್ಪಣೆ. ಕೋಳೂರು ಗ್ರಾಮದ ಎಸ್ಟಿಎಂಸಿ ಮಾಜಿ ಅಧ್ಯಕ್ಷರು ಕೋಳೂರು ಚಾನಳ ಗ್ರಾಮದ ಪ್ರಕಾಶ್ ರೆಡ್ಡಿ ಅವರಿಗೆ ಮಾಲಾರ್ಪಣೆ. ಕೋಳೂರು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಆಗಿರ್ತಕ್ಕಂಥ ಸಂಡ್ರಾಪುರ ಉಪಾಶಿಗೌಡರಿಗೆ ಮಾಲಾರ್ಪಣೆ. ಮಾಜಿ ಅಧ್ಯಕ್ಷರಾಗಿದ್ದ ಗೋಳಪ್ಪಣ್ಣ ಅವರಿಗೆ ಮಾಲಾರ್ಪಣೆ. ಕರ್ಚೇಳ ಗ್ರಾಮದ ಯುವ ಮುಖಂಡರು ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ ಆಚಾರ್ಯ ಅವರಿಗೆ ಮಾಲಾರ್ಪಣೆ. ಅದೇ ರೀತಿಯಾಗಿ ಬೆಂಗಳೂರು ಗ್ರಾಮದ ವಿಶ್ವನಾಥ್ ರೆಡ್ಡಿ ಅವರಿಗೆ ಮಾಲಾರ್ಪಣೆ. ಪೊಲೀಸ್ ಠಾಣೆ ಈ ಒಂದು ಸಮಾರಂಭಕ್ಕೆ ಆಗಮಿಸಿ ಇವತ್ತು ಕಡ್ಡಾಳು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಯಮೂರಪ್ಪನವರು ವೇದಿಕೆ ಬರುವುದಂತ ಕೇಳ್ಕೊಳ್ತಾರೆ. ಬೆಂಗಳೂರು ರಂಗರೆಡ್ಡಿ ಅವರು ವೇದಿಕೆ ಮೇಲೆ ಬರುವುದೆಂದು ತಮ್ಮ ಕೇಳ್ಕೊಳ್ತಾರೆ. ಯರಗುಡಿ ಮಹೇಶ್ ಅವರು ವೇದಿಕೆ ಮೇಲೆ ಬರಬೇಕು. ಎಲ್ಲ ಗಣ್ಯ ವ್ಯಕ್ತಿಗಳು ಎಚ್ ಮಹಾರಾಜಿ ಅವರು ವೇದಿಕೆ ಮೇಲೆ ಬರಬೇಕು. ಗುರುಸಂಕಲ್ಪ ಅವರು ವೇದಿಕೆ ಮೇಲೆ ಬರಬೇಕು. ಗುರುಸಂಕಲ್ಪ ಅವರು ವೇದಿಕೆ ಮೇಲೆ ಬರಬೇಕು. ಸಂಕಲ್ಪ ಇವರು ವೇದಿಕೆ ಮೇಲೆ ಬಂದು ಮಾಲಾರ್ಪಣೆ ಮಾಡಬೇಕು ಅಂತ ತಮ್ಮನ್ನು ಕೇಳ್ಕೊಳ್ತೇವೆ. ಎಚ್ ಮಾರೇಶಪ್ಪ ಇವರು ವೇದಿಕೆ ಮೇಲೆ ಬಂದು ಮಾಲಾರ್ಪಣೆ ಮಾಡಬೇಕು. ಬರಬೇಕು.
ಬರಬೇಕು. ಅಂದಾಜ್ ಬಸನಗೌಡ ಕೂಡ ವೇದಿಕೆ ಮೇಲೆ ಬರಬೇಕು. ಅಂದಾಜ್ ಬಸನಗೌಡ ಬಂದರು ಈ ಹನುಮಂತ ಭವನ ಬಂದು ವೇದಿಕೆ ಮೇಲೆ ಬರಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೇವೆ. ಅಂದಾಜ್ ಬಸರ ವೇದಿಕೆ ಮೇಲೆ ಬರಬೇಕು. ದಾಸಪ್ಪನವರು ಊರ್ಮಲ್ಲಪ್ಪ ಈಗ ಹೆಸರುಗಳು ಕೂಗಿದಂತ ಎಲ್ಲ ಮುಖಂಡರು ಆದಷ್ಟು ವೇದಿಕೆ ಮೇಲೆ ಬರಬೇಕಂತ ತಮ್ಮಲ್ಲಿ ಕೇಳಿಕೊಳ್ತೇವೆ. ವೀರೇಶ್ ಅವರು ಸದಸ್ಯರು ವೇದಿಕೆ ಮೇಲೆ ಬರಬೇಕು. ಶ್ರೀ ಗಾಲಿಂಗಪ್ಪ, ಭಾಸ್ಕರ್ ರೆಡ್ಡಿ, ಹಾಗೂ ಕಲಾವಿದರು ಇವರಿಗೆಲ್ಲ ನಮಸ್ಕರಿಸಿ, ಶ್ರೀಗುರು ಶರಣು ಮಲ್ಲಪ್ಪಾಪನವರ ದಯೆಯಿಂದ ಈ ದಿವಸ ನಮ್ಮ ಬಳ್ಳೂರು ಗ್ರಾಮದಲ್ಲಿ ಒಂದು ನಾಟಕವನ್ನು ಹಾಡುತ್ತಾರೆ. ಇದರ ಉದ್ದೇಶ ಒಂದನೇದಾಗಿ ಆ ಶರಣನ ಸನ್ನಿಧಿಯಲ್ಲಿ ಒಂದು ಕಲ್ಯಾಣ ಮಂಟಪದ ಕಟ್ಟಡಕ್ಕೋಸ್ಕರ ಹಾಗೂ ಹಳ್ಳಿಯ ಜನರು ವರ್ಷವಿಡೀ ಬಲದಲ್ಲಿ ದುಡಿದು ಇಂಥ ಮನೋರಂಜನೆ ಕೊಡಲಿಕ್ಕಾಗಿ, ಆ ಹಳ್ಳಿಯ ಜನರಿಗೆ ಮನೋರಂಜನೆ ಕೊಡಲಿಕ್ಕಾಗಿ ಈ ಉದ್ದೇಶದಿಂದ ಈ ಡ್ರಾಮಾ ಆಡ್ತಕ್ಕಂಥ ಈ ಕಲೆ ಏನಿದೆಯಲ್ಲ, ಇದನ್ನು ಉಳಿಸಿ ಬೆಳೆಸ್ತಕ್ಕಂಥದ್ದು ಪ್ರತಿಯೊಬ್ಬ ಸಮಾಜದ ಕರ್ತವ್ಯ. ಯಾಕೆಂತಂದ್ರೆ ಈಗಂತೂ ಈ ದಿನ ಖಗೋಸ ಕಲಾವಿದರು ಇದನ್ನು ಆಡ್ತಕ್ಕಂಥ, ಅದ್ರ ಜೊತೆಗೆ ಸ್ತ್ರೀ ಪಾತ್ರದಲ್ಲಿ ವೃತ್ತಿ ಕಲಾವಿದರು ಒಂದು ಕಡೆ ಮನೋರಂಜನೆ ಕೊಡ್ತಕ್ಕಂಥದ್ದು, ಮತ್ತೊಂದು ಕಡೆ ಅವರ ವೃತ್ತಿ ಕಲಾವಿದರ ಜೀವನೋಪಾಯ. ಇವತ್ತು ಈ ಸಂದರ್ಭಕ್ಕೆ ತಕ್ಕಂತೆ ಈ ನಾಟಕ ಆಗಿದೆ. ಕಾರಣ ಸಮಾಜ ಮತ್ತು ಸರ್ಕಾರ ಎರಡೂ ಏನಾಗಿದೆ ಅಂತಂದ್ರೆ ಕೆಟ್ಟು ಹೋಗಿದ್ದಾರೆ. ಈ ಗ್ರಾಮದ ಈ ದಿವಸನೇ ನನಗೆ ಗೊತ್ತಾಗಿರ್ತಕ್ಕಂಥದ್ದು ನೋಡಿದ್ದೀನಿ. ಏನಾಗಿದೆ ಅಂತಂದ್ರೆ ಬಹಳ ಶ್ರಮವಹಿಸಿ ದುಡಿದು ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ಅನ್ನದಾತನ ಸ್ಥಿತಿ ಏನಾಗಿದೆ ಅನ್ನೋದು ಇದು. ಒಂದು ಕಡೆ ಈ ನಾಟಕದಲ್ಲಿ ಅದೇನು ತೋರಿಸ್ತಾ ಇಲ್ಲ. ಸರ್ಕಾರ, ಒಬ್ಬ ಕವಿ ಸರ್ಕಾರ ಏನು ರೈತರು ತೊಂದರೆ ಕೊಡುತ್ತೆ ಅನ್ನೋದಕ್ಕಿಂತ ಸಮಾಜ ಏನು ತೊಂದರೆ ಕೊಡುತ್ತೆ ಅನ್ನೋದು ಇದರಲ್ಲಿ ರೂಪಿಸಿದ್ದಾನೆ ಆ ಕವಿ. 80 ಕೋಟಿ ಜೀವರಾಶಿಗಳನ್ನು ಬಳಸ್ತಕ್ಕಂತಾನೆ ದೇವರು ಒಂದು ಕಡೆ ಇದೆ, ಅನ್ನದಾತನೂ ಒಂದು ಸಣ್ಣದು. ಯಾಕಂತಂದ್ರೆ ತಾವೆಲ್ಲರೂ ನಾವು ಬಹಳಷ್ಟು ಹೇಳ್ಬೋದು, ಆದ್ರೆ ತಾವೆಲ್ಲರೂ ಈ ನಾಟಕ ನೋಡ್ಬೇಕು. ಇವೇನಪ್ಪ ಮಹಾರಾಜನ ಶಕ್ತಿ ಅವತರಿಸಿ ಹುಟ್ಟಿದ ನನ್ನ ತಂದೆ. ನೀನು ಆ ದಾವಘಟ್ಟಗಳಿಗೆ ಇಲ್ಲಿ ನನ್ನನ್ನು ಬಿಟ್ಟು ಮನೆಯನ್ನು ಬಿಟ್ಟು ಕೊನೆಗಾಪತಿಯಾದಳು. ತಂದೆ ತಾಯಿ ಇಲ್ಲದ ನಾನು ತಂದೆಯ ಆಸರೆಯಲ್ಲಿ ಆಲ್ದು ಮರ ಬೆಳೆದಿಂದು ಬೆಳೆದಳು. ಆದ್ರೆ ಕಳ್ಳು ಬಳ್ಳಿಗಳಿಂದ ಈ ನಿನ್ನ ಮಗಳನ್ನ ಆ ದಾರಿಗೆ ಹೇಳಿ ನೀನು ತಪ್ಪಿಕೊಂಡು ಇದ್ದ ಆಸ್ತಿಯೆಲ್ಲ ರುದ್ರಿಮಠದ ಪಾಲಾಗಿ ಹೋಯಿತು. ಒಟ್ಟಿನಲ್ಲಿ ಈ ದುರುಳರ ದುರಾಡಳಿತದಲ್ಲಿ ಸಿಕ್ಕು ತತ್ತರಿಸುತ್ತಿರುವ ಈ ನಿನ್ನ ಮಗಳನ್ನ ಒಮ್ಮೆ ಕನಸಿನಲ್ಲಿ ಬಂದು ಮನಸಾರೆ ಕಾಪಾಡಬಾರದೇ ಸತ್ತು ಹೋದ ನಿನ್ನ ಹೆತ್ತಪ್ಪ ಕನಸಿನಲ್ಲಿ ಬಂದು ಕಾಪಾಡಲದು. ಯಮುನಾ ಯಾರವರು? ಬೇಡ, ನಾನು ಬೇರೆ ಯಾರು ಅಲ್ಲ, ರುದ್ರೇಗೌಡನ ಮಿಲ್
ನಾಗರಾಜ್. ಹೌದು. ಹಾಗಾದ್ರೆ ಎಲ್ಲಿ ತನಕ ಬಂತು ಈ ನಿಮ್ಮ ಆಗಮನ? ಸೃಷ್ಟಿ ನಿಯಮದ ಸಂಕಲ್ಪಕ್ಕೊಳಗಾಗಿ ನಿನ್ನ ಭವಿಷ್ಯವನ್ನು ಬರಡಾಗಿಸಿಕೊಂಡು ಬ್ರಹ್ಮಾಂಡದ ಬುರುಡೆಯನ್ನೇ ಮುಷ್ಟಿಯಲ್ಲಿರಿಸಿಕೊಂಡಿರುವ ಈ ಚಲುವ ನಾಗರಾಜನ ಸತಿಯಾಗಿ ತೆಪ್ಪೆಯಲ್ಲಿ ಬಿದ್ದಿರುವ ನಿನ್ನ ಸಂಸಾರವನ್ನು ಉಪ್ಪರಿಗೆ ಮೇಲೆ ಕೊಂಡುಕೋ. ನೀನೀ ಸತಿಸ್ಥಾನ ತಿರಸ್ಕರಿಸಿ ನಿನ್ನ ಛಲವನ್ನೇ ಮುಂದುವರಿಸಿ ಬೇರೆ ಗಂಡನ ಹೆಂಡತಿಯಾದಲ್ಲಿ ಅಂದೇ ನನ್ನ ಕೈಯಲ್ಲಿ ನಿರಂಡೆಯಾಗುವುದು ಖಂಡಿತ. ಮಿಸ್ಟರ್ ನಾಗರಾಜ್, ಹಣದಾಸೆಗಾಗಿ ಘನವಾದ ಮಾನ ಕಳೆದುಕೊಂಡು ನಿಮ್ಮಂತಹ ಶ್ರೀಮಂತರ ಸತ್ತಾಗಿ ಬಿದ್ದು ಸಾಯುವ ಹೇಳಿ ಹೆಣ್ಣಲ್ಲ ಈ ಯಮುನ. ಹೀಗಾಗಿ ಈ ಬ್ರಹ್ಮ ಸೃಷ್ಟಿಸಿದ ಆಕಾಶ ಭೂಮಿಗಳ ಅಂತರವಿದ್ರೂ ಕೂಡ ಭೂಮಿಯನ್ನೇ ಹಾಸಿಗೆ ಮಾಡಿಕೊಂಡು ಆಕಾಶವನ್ನೇ ಹೊದಿಕೆ ಮಾಡಿಕೊಂಡು ಸುಖವಾಗಿ ಸಂಸಾರ ಸಾಗಿಸುತ್ತೇನೆ ವಿನಃ ಅವರ ಹಣದ ಕುತಂತ್ರದಲ್ಲಿ ಅಂತಕ್ಕೆ ಸಿಕ್ಕು ನಾನು ಸಾಯಲಾರೆ. ಉಂಡ ಪ್ರಚಂಡನಾಗಿ ಗಂಡಗೊಳಲಿಯ ಪರಶುರಾಮನ ಶಕ್ತಿ ಮೀರಿಸುವ ಈ ಗಂಡುಗಲಿ ನಾಗರಾಜನಿಗೆ ಹೆಣ್ಣೆ ಕಂಡ ಹೆಣ್ಣಿನ ತೀರವನ್ನುಂಡು ಗಂಡತನ ಮಾಡಿರುವನು ಈ ಬಂಡ ನಾಗರಾಜ. ಮಾನಗೆಟ್ಟ ಸಂಪಿಗೆಯಂತಿರುವ ನಿನ್ನ ಚೀಲಕ್ಕೆ ಕೈ ಹಾಕಿ ಸೊಂಡೆ ಹಣ್ಣಿನಂತಿರುವ ನಿನ್ನ ಕೆಂದುಟಿಗೆ ಚುಂಬನವಿಟ್ಟು ಚುಂಬನ ತಿಳಿಸುತ್ತಿದ್ದಾರೆ. ಮನಸ್ಸಿರದ ಹೆಣ್ಣನ್ನು ಒತ್ತಾಯಿಸಿ ಮದುವೆ ಆಗ್ತೀನಿ ಅಂತ ಹೇಳ್ತಾ ಇರುವ ನೇರ ಹೇಳಿ ಗಂಡ ಯಮುನಾ ಗಂಡನಾಗಿ ಗಂಡಗೊಳಲಿಯ ಪರಶುರಾಮನ ಶಕ್ತಿ ಮೀರಿಸುವ ಈ ಗಂಡುಗಲಿ ನಾಗರಾಜನಿಗೆ ಏಳಿ ಗಂಡ ಚಂದು ಹುಟ್ಟಂಧರಿಸುವೆಯ ಹೆಣ್ಣೆ. ಕಂಡ ಹೆಣ್ಣಿನ ಶೀಲವನ್ನುಂಡು ರಂಡತನ ಮಾಡಿರುವನು ಈ ಬಂಡ ನಾಗರಾಜ. ಗಂಡ ಸಂಪಿಗೆಯಂತಿರುವ ನಿನ್ನ ಶೀಲಕ್ಕೆ ಕೈ ಹಾಕಿ ಕೊಂಡೆ ಹಣ್ಣಿನಂತಿರುವ ನಿನ್ನ ಕೆಂದುಟಿಗೆ ಚುಂಬನವಿಟ್ಟು ಚುಂಬನ ತೀರಿಸಿಕೊಳ್ಳುತ್ತಾರೆ. ಕಂಡ ಹೆಣ್ಣಿನ ಶೀಲದಂತೆ ಇದನ್ನೇನು ಬಣ್ಣಗಿಟ್ಟಿದೆ. ನಿನ್ನ ಸಣ್ಣ ಕಳೆದು ಹಾಕಬೇಕಾಗತ್ತೆ ಎಚ್ಚರ. ಎಲೆ ನನಗೆ ಎಚ್ಚರ ಹೇಳುವ ಹುಟ್ಟು ಚಂದ್ರುವಿನ ಮಗಳೇ, ಚಂಡಿ ಅವತಾರ ತಾಳಿದ ಆ ಬಂಡ ಹೆಣ್ಣಿನ ಗಂಡನಾದ ಶಿವಶಂಕರನ ಕೊಳ್ಳಿಗೆ ಮುತ್ತಿಗೆ ಹಾಕಿ ಎತ್ತಿಕೊಂಡಿರುವನು ಈ ನಾಗರಾಜ. ಇಡೀ ಬ್ರಹ್ಮಾಂಡವನ್ನೇ ತನ್ನ ಹೆಡೆಯಲ್ಲಿ ಹೊತ್ತು ನಿಂತು ನಿಮ್ಮಂತ ನರಕದ ನಾಯಿ ಜಾತಿ ಹೆಣ್ಣಿಗೆ ಅಂದಾಗ ನಿನ್ನ ಆಲಿಂಗನ ಕೊಟ್ಟು ಈ ರಾಜಕುಮಾರನನ್ನು ಆಲಂಗಿಸಿಕೊಂಡಿದ್ದೇ ಆದರೆ ಗಂಡನ ಕೈ ಹಿಡಿದ ಗರತಿಯಾಗಿ ಬಾಳುವೆ ಈ ಪ್ರಪಂಚದಲ್ಲಿ. ಪ್ರಪಂಚದ ಪಾರಮಾರ್ಥನ ಅರಿತು ಬರುತ್ತಿರುವ ಈ ಹೆಣ್ಣಿಗೆ ನಿನ್ನ ತತ್ವೋಪದೇಶ ಬೇಕಾಗಿಲ್ಲ ನಾಗರಾಜ್. ನೋಡು, ಹೆಣ್ಣು ತಾ ಬಯಸಿದ ಗಂಡನ ಮದುವೆಯಾಗಿ ಈ ಜಗದ ಕಣ್ಣಾಗುತ್ತಾಳೆ ವಿನಃ ನಿಮ್ಮಂತಹ ಶ್ರೀಮಂತರ ಸೆಳೆತಕ್ಕೆ ಸಿಕ್ಕು ಮಣ್ಣಾಗೋದಿಲ್ಲ. ಹೆಚ್ಚಿಗೆ ಮಾತಾಡ ಹೊರಟು ಇಲ್ಲಿಂದ. ಹೊರಟು ಹೋಗಲು ಬಂದಿಲ್ಲ ಯಮುನ. ದಟ್ಟವಾದ ಈ ಕಾಡಡವಿಯಲ್ಲಿ ನಿನ್ನ ಉಟ್ಟ ಬಟ್ಟೆಯನ್ನು ಬಿಸಾಕಿ ಯಾರು ಮುಟ್ಟದ ನಿನ್ನ ಸುಂದರ ಮಡಿಕೆಯನ್ನು ಕಂಡು ಊರಾಗಿಸಲಿಕ್ಕೆ ಬಂದಿರುವೆ. ಅದು ನಿನ್ನ ಧಾನಿನ ಎಂದು ಸಾಧ್ಯವಿಲ್ಲ ಅಂತ ತಿಳಿದುಕೋ ಯಮುನಾ. ಸಾಧ್ಯವಿರದಿದ್ದರೆ ಗತ್ತುಗೆ ಹಚ್ಚಿಸಿರುವೆ ನಿನ್ನ ಸೌಂದರ್ಯದ ಶರೀರವನ್ನು. ಕಾಲಯಮರಾಯನನ್ನೇ ಬೆನ್ನಿಗೆ ಕಟ್ಟಿಕೊಂಡಿರುವ ನನ್ನೊಂದಿಗೆ ವಾದಿಸುವುದು ತರವಲ್ಲ. ಸುಮ್ಮನೆ ಮೈ ಒಪ್ಪಿಸಿ ಅಪ್ಪಿಕೋ ನನ್ನ ರಾಜನೆಂದು. ಮನ್ಮಥ, ಮೊದಲು ನೀನು ಲೋಕಜ್ಞಾನದ ಅರಿವು ಮಾಡಿಕೊಳ್ಳ.
ಮಾಡಿಕೊಳ್ಳು, ಆಮೇಲೆ ಒಯ್ಯುವಂತೆ ಮಂದಿರಕ್ಕೆ. ಏನೆಂಬುದನ್ನು ಅರಿಯದೆ ನೀನೇನಾದ್ರೂ ನನ್ನ ಮುಟ್ಟಲು ಬಂದದ್ದೆ ಆದ್ರೆ ಹರಕು ಮೆಟ್ಟಿಲೆ ಹೊಡಿಬೇಕಾಗತ್ತೆ, ಎಚ್ಚರ. ಎಲೆ ಜುಟ್ಟಿನ ಬಾಲೆ ಯಮುನಿ, ಈ ಜುಟ್ಟಿಗರಾಯ ನಾಗರಾಜನನ್ನು ಪೆಟ್ಟು ಹಾಕುವ ಧೈರ್ಯ ನಿನಗಿದೆ ಎಂದಾಗ ದ್ರೌಪದಿಯಂತೆ ನಿನ್ನ ವಸ್ತ್ರಾಪರಣ ಮಾಡಿ ಕುಸ್ತಿಯ ಕಣದಲ್ಲಿ ಚೆಡ್ಡಿ ಹಾಕಿ ಕಟ್ಟು ಬಾರಿಸಿಯೇ ಹಾರುವೆ. ಬಾಯಿ ಮುಚ್ಚೋ ಶ್ವಾನ, ಯಾಕೆ ಹಾಗೆ ನಾಯಿ ಅಂತ ಬೊಗಳ್ತಾ ಇದ್ಯಾ? ನೋಡು, ಹಿಂದೆ ದ್ರೌಪದಿನ ಕೆಳಗಿದ ದುಶ್ಯಾಸನ ಸತ್ತಿನೆಂಬುದನ್ನು ನೆನಪಿಲ್ಲಿವೆ. ಅಷ್ಟೇ ಯಾಕೆ ಸೀತೆಯನ್ನು ಹೊತ್ತ ಇದ್ದ ರಾವಣ ಅವನೂ ಕೂಡ ಸತ್ತನೆಂಬುದನ್ನು ನೆನಪಿಲ್ಲವೇನೋ? ಒಂದು ವೇಳೆ ಇಷ್ಟೆಲ್ಲ ಗೊತ್ತಿದ್ದು ನೀನೇನಾದ್ರೂ ನನ್ನ ವಸ್ತ್ರಾಪಹರಣ ಮಾಡಲು ಬಂದದ್ದೇ ಆದ್ರೆ ನಿನ್ನ ಗತಿ ಏನಾಗುತ್ತದೆ ಅಂತ ಸ್ವಲ್ಪ ತಿಳಿದುಕೊಂಡು ಮಾತಾಡು. ಎಲೆ ಗೊಟ್ಟು ವೇದಾಂತ ಹೇಳುವ ದಡ್ಡರಂಡೆ, ಆ ರಾವಣ ದುಶ್ಯಾಸನರಂತೆ ನಪುಂಸಕನಲ್ಲ ಈ ನಾಗರಾಜ. ಬೇಡಿಗೆ ಕಡಿವಾಣ ಹಾಕಿದ್ದನ್ನು ಎಡಗಾಲಿನಿಂದ ಒದ್ದು ಹಾಕಿ ಪೆದ್ದ ರಂಡೆಯಾದ ನಿನ್ನ ಬಂಡತನವನ್ನಳಿಸುವುದೇ ದಯವಿಟ್ಟು ನನ್ನ ನಿನ್ನ ತಂಗಿ ಅಂತ ತಿಳಿದುಕೊಂಡು ಬಿಟ್ಟು ಬಿಡು ನನ್ನನ್ನ. ತಂಗಿ ಯಮುನಾ, ನಿನ್ನಂತ ಬಣ್ಣದ ಹಕ್ಕಿಗಳಿಗೆಲ್ಲ ಅಣ್ಣನಾಗುತ್ತಾ ಹೋದರೆ ನನ್ನ ಕಾಮಕ್ಕೆ ಕೊಳ್ಳಿಡಬೇಕಾದೀತು. ಅಣ್ಣನಂತೆ ಅಣ್ಣ. ಯಮುನಾ, ಮನೆಯಲ್ಲಿ ಜನರಿದ್ದಾಗ ಪಕ್ಕದ ಮನೆಯ ಹುಡುಗನನ್ನು ಬಾಯಿ ತುಂಬ ಅಣ್ಣ ಎಂದು ಕರೆದು, ಅದೇ ಜನರಿಲ್ಲದ ಸಮಯದಾಗ ಮಾಮ ಎಂದು ಮೈ ಮೇಲೆ ಬೀಳುವ ಕಾಮಾಂಗಿರಷ್ಟಿಲ್ಲ ಈ ನಮ್ಮ ಕಲಿಯುಗದಲ್ಲಿ. ಅಕ್ಕನ ಗಂಡನನ್ನು ತಂಗಿ, ತಂಗಿಯ ಗಂಡನನ್ನು ಅಕ್ಕ, ಕದ್ದು ಕಾಮನಾಟವಾಡುವ ಕಾಮಾಂಗಿರಷ್ಟಿಲ್ಲ ಈ ನಮ್ಮ ಸಮಾಜದಲ್ಲಿ. ಇಷ್ಟೇಕೆ ಇನ್ನು ಹೇಳುವನು ಕೇಳು. ಈ 21ನೇ ಶತಮಾನದಲ್ಲಿ ನಾ ಬಯಸಿದ ಗಿಡದ ಹಣ್ಣನ್ನು ನಾನೇಕೆ ತಿನ್ನಬಾರದು ಎಂದು ಹುಟ್ಟಿಸಿದ ಮಗಳನ್ನೇ ಕೆಡಿಸುವ ತಂದೆಯರಷ್ಟಿಲ್ಲ ಈ ನಮ್ಮ ಕಲಿಗಾಲದಲ್ಲಿ. ಅದೇನೇ ಇರಬಹುದು, ಆದ್ರೆ ನನ್ನನ್ನು ಮಾತ್ರ ನನ್ನ ತಂಗಿ ಅಂತ ತಿಳಿದುಕೊಂಡು ನನ್ನ ಬಿಟ್ಟು ಬಿಡು. ನನ್ನ ಗೊಡವೆಗೆ ಬರಬೇಡ, ನನ್ನ ಬಿಟ್ಟು ಬಿಡು ನಾಗರಾಜ. ಕಾಮದಿಂದ ಕೊಬ್ಬಿ ನಿಂತಿರುವ ಈ ನಾಗರಾಜನಿಗೆ ಹಸಿದ ಹೆಬ್ಬುಲಿಯ ಕೈಯಲ್ಲಿ ಸಿಕ್ಕ ಹಸುಳೆಯನ್ನು ಕಾಪಾಡಲಿಕ್ಕೆ ಆ ಬ್ರಹ್ಮನಿಂದಲೂ ಸಾಧ್ಯವಿಲ್ಲ. ಬಂದಿರುವ ಈ ನಾಗೇಂದ್ರನ ಹರೆಯಾಗಬೇಕಾದ ನಿನಗೆ ಒದರಿ ಕೂಗಿಕೋ ಈ ಕಲ್ಲು ಬಂಡೆಗಳನ್ನು. ನಿನ್ನ ಶೀಲದ ಸೊಬಗು ನನ್ನಿ ಸೇಡಿನ ಹೋರಾಟದಲ್ಲಿ ಅಡ್ಡೈಸಿ ಬರುವ ನೀನಾವನೇ ಕಾಮದಿಂದ ಕೊಪ್ಪಿ ಬಡ ಹೆಣ್ಣು ಮಕ್ಕಳ ಪ್ರಾಣತೆಗೆ ಲಕ್ಷಿಸುವ ಶ್ರೀಮಂತರ ಕೆಟ್ಟು ಕಡಿಯಲು ಬಂದಿರುವ ಬಡ ಹೆಣ್ಣಿನ ಮಾನ ಕಾಯಲು ಬಂದಿರುವ ಬಿಡಾಡಿ ನನ್ನ ಮಗನೇ, ಗೌಡನ ಬಲಗೈಯಾಗಿರುವ ಈ ಬಹದ್ದೂರ್ ನಾಗರಾಜನನ್ನು ಕೆಣಕಲಿಕ್ಕೆ ನಿನಗೂ ಸಾಧ್ಯವಿಲ್ಲ, ನಿಮ್ಮ ಅಪ್ಪನಿಗೂ ಸಾಧ್ಯವಿಲ್ಲ. ಗೌಡನ ಹೆಣ್ಣುಗಳ ತುಂಡುವಾಗುತ್ತಿರುವ ಹಂದಿನ ಹೊತ್ತು ನೋಡ
ಜಡೆಯಲ್ಲಿ ರತ್ನದ ಹರಳನ್ನಿಟ್ಟು ಹೊನ್ನಿನ ಮನೆಯನ್ನೇ ಕಣ್ಣಲ್ಲಿ ಕಣ್ಣಿಟ್ಟು ಕಾಯುವ ನಾಗೇಶನಿಗೆ ಅಕ್ಷರ ವಹಿಸಿ ಮಾತನಾಡುವೆಯ ಬರಗಾಲದ ಕಡಿವಾಣ ಹಾಕಿಸಿಕೊಳ್ಳಬೇಡ. ಯಾಕೆ? ಸುಮ್ಮನೆ ಇವಳನ್ನು ಬಿಟ್ಟು ಹೊರಡು. ಮೊಸಳೆಯ ದವಡೆಯಲ್ಲಿ ಸಿಲುಕಿರುವ ಈ ಹಸುಳೆಯನ್ನು ನಿನಗೊಪ್ಪಿಸಿ ಹೋಗುವುದಕ್ಕೆ ನಾನೇನು ನಪುಂಸಕನಲ್ಲ. ಕುರಿ ಹಾಲು ಕುಡಿದು ಕರಿನಾಗರನ ಜೊತೆ ಚಕ್ಕೆ ಹೋಗಿ ಚಕ್ಕು ಹೊಡೆಯಲು ಬಂದಿರುವ ಗಂಟುಗಲಿ ಕಂಡ ಹೆಣ್ಣುಗಳಿಂದ ನಾನು ಒಂದು ಹೊರಟವನಿಗೆ ಶಕ್ತಿಯನ್ನು ಒಟ್ಟಿ ಬಂದಿರುವ ಪ್ರಚಂಡ ಹುಲಿ. ನಿನಗೆ ಒಳ್ಳೆಯ ಮಾತಿನಿಂದ ಹೇಳುತ್ತೇನೆ, ಇವಳನ್ನು ಬಿಟ್ಟು ಸುಮ್ಮನೆ ಹೊರಡು. ನಿನ್ನಂತವನ ಪಳ್ಳು ಬೆದರಿಕೆಗೆ ಹೆದರಿ ಇವಳನ್ನು ಬಿಟ್ಟು ಕೊಟ್ಟು ಹೋಗಲಿಕ್ಕೆ ನಾನೂ ನಪುಂಸಕನಲ್ಲ. ಯಾಕೆ? ನನ್ನೊಂದಿಗೆ ವೈರತ್ವ ಸಾಧಿಸುವುದು ತರವಲ್ಲ. ಕರಿನಾಗರ ಮಿಡುನಾಗರನ ಜಾತಿಗೆ